ಹಾಯ್ ಹೆಲೋ ನಮಸ್ಕಾರ. 2027ರಲ್ಲಿ ಏಕದಿನ ವಿಶ್ವಕಪ್ ನಡೆಯೋದ್ರಿಂದ ಐಸಿಸಿ ಅವರು ಈ ಒಂದು ಟೂರ್ನಮೆಂಟ್ ಯಾವ ತರ ನಡೆಯುತ್ತೆ ಅನ್ನೋ ಒಂದು ಫಾರ್ಮೆಟ್ ನ ಆಚೆ ಕಡೆ ಬಿಟ್ಟಿದ್ದಾರೆ. ಬನ್ನಿ ಆ ಫಾರ್ಮೆಟ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಹಿಂದಿನ ವಿಶ್ವಕಪ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಭಿನ್ನ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2015 ವರ್ಲ್ಡ್ ಕಪ್ ಅಲ್ಲಿ ಎರಡು ಗ್ರೂಪ್ ಸ್ಟೇಜ್ ಅಲ್ಲಿ ಎ ಮತ್ತೆ ಬಿ ಅಂತ ಎರಡು ಗ್ರೂಪ್ ಗಳಿತ್ತು. ಅದರಲ್ಲಿ ಟೀಮ್ ಗಳಿತ್ತು. ಸೊ ಅಲ್ಲಿ ಯಾವ ತಂಡ ಟಾಪ್ ಆಗುತ್ತೋ ಅವುಗಳು ಸೆಮಿಫೈನಲ್ ಬರ್ತಾ ಇತ್ತು. ಹಾಗೆ 2019 ಮತ್ತೆ 23ರಲ್ಲಿ ಈ ಟೂರ್ನಮೆಂಟ್ ಫಾರ್ಮೆಟ್ ಯಾವ ತರ ಇತ್ತು ಅಂದ್ರೆ ಇಲ್ಲಿ ಯಾವುದೇ ಗ್ರೂಪ್ ಸ್ಟೇಜ್ ಇರ್ಲಿಲ್ಲ. ಅಂದ್ರೆ 10 ತಂಡಗಳಿತ್ತು. ಎಲ್ಲಾ ತಂಡಗಳು ಒಂದೊಂದು ತಂಡದ ಮೇಲೆ ಒಂದೊಂದು ಮ್ಯಾಚ್ ಆಡ್ತಾ ಇತ್ತು. ಸೊ ಇಲ್ಲಿ ಯಾವ 4 ತಂಡಗಳು ಟಾಪ್ 4 ಅಲ್ಲಿ ಬರುತ್ತಲ್ವಾ ಅವು ಸೆಮಿಫೈನಲ್ ಬರ್ತಾ ಇತ್ತು. ಸೊ 2019 ಮತ್ತೆ 23 ಸೇಮ್ ಫಾರ್ಮೆಟ್. ಆದ್ರೆ ಈಗ 2027ರ ವರ್ಲ್ಡ್ ಕಪ್ ಸ್ವಲ್ಪ ಭಿನ್ನವಾದಂತ ಫಾರ್ಮೆಟ್ ಅನ್ನ ತಂದಿದ್ದಾರೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಬರೋಬ್ಬರಿ 14 ತಂಡಗಳು ಭಾಗವಹಿಸ್ತಾ ಇದೆ. ಆದ್ರೆ ವರ್ಲ್ಡ್ ಕಪ್ ಅನ್ನ ಆಡೋದು 12 ತಂಡಗಳೇ. ಬಟ್ 14 ತಂಡಗಳು ಯಾಕೆ ಭಾಗವಹಿಸ್ತಾ ಇದೆ ಅಂದ್ರೆ 12ನೇ ಸ್ಥಾನ ಇದೆಯಲ್ಲ, ಆ 12ನೇ ಸ್ಥಾನಕ್ಕೋಸ್ಕರ ಮತ್ತೆ 3 ತಂಡಗಳು ಪೈಪೋಟಿಯನ್ನ ಮಾಡುತ್ತೆ. ರ್ಯಾಂಕಿಂಗ್ ಅಲ್ಲಿ 12ನೇ ಸ್ಥಾನ, 13ನೇ ಸ್ಥಾನ ಮತ್ತು 14ನೇ ಸ್ಥಾನ ಇರುವಂತಹ ಈ 3 ತಂಡಗಳು ಒಂದು ಸ್ಥಾನಕ್ಕೋಸ್ಕರ ಪೈಪೋಟಿಯನ್ನ ಮಾಡುತ್ತೆ. ಇದನ್ನ ನಾವು ಸೂಪರ್ ಸೀರೀಸ್ ಅಂತ ಕರಿತೀವಿ. ಇಲ್ಲಿ ಯಾವ ಟೀಮ್ ಗೆಲ್ಲುತ್ತೋ ಅದು 12ನೇ ಸ್ಥಾನಿಯಾಗಿ ಗ್ರೂಪ್ ಸ್ಟೇಜ್ಗೆ ಎಂಟ್ರಿ ಕೊಡುತ್ತೆ. ಇನ್ನು ಗ್ರೂಪ್ ಸ್ಟೇಜ್ ಅಲ್ಲಿ ಎ ಮತ್ತೆ ಬಿ ಅಂತ ಎರಡು ಗ್ರೂಪ್ಗಳನ್ನ ಮಾಡ್ತಾರೆ. ಎರಡೂ ಗ್ರೂಪ್ಗಳಲ್ಲಿ 6 ಟೀಮ್ಗಳನ್ನ ಡಿವೈಡ್ ಮಾಡಿಬಿಟ್ಟು ಹಾಕ್ತಾರೆ. ಸೊ ಎಲ್ಲಾ ತಂಡಗಳು ಅಷ್ಟೇ, ಪ್ರತಿಯೊಂದು ತಂಡನು ಪ್ರತಿಯೊಂದು ತಂಡಗಳ ಮೇಲೆ ಮ್ಯಾಚ್ ಆಡುತ್ತೆ. ಈ ಎರಡೂ ಗ್ರೂಪ್ ಅಲ್ಲಿ ಯಾರು ಟಾಪ್ 3 ಅಲ್ಲಿ ಬರ್ತಾರಲ್ವಾ ಅವರು ಡೈರೆಕ್ಟ್ ಆಗಿ ರೌಂಡ್ 7ಗೆ ಎಂಟ್ರಿ ಕೊಡ್ತಾರೆ. ರೌಂಡ್ 7 ಅಂದ್ರೆ 7 ಟೀಮ್ಗಳು ಆಡ್ಬೇಕು. ಸೊ 6 ಟೀಮ್ಗಳು ಅಲ್ಲಿ ಹೋಗುತ್ತೆ. ಇನ್ನು 7 ಒಂದು ಟೀಮ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಎ ಮತ್ತೆ ಬಿ ಗ್ರೂಪ್ ಇರುತ್ತಲ್ವಾ ಅದ್ರಲ್ಲಿ 4ನೇ ಸ್ಥಾನ ಪಡ್ಕೊಂಡಿರುತ್ತಲ್ವಾ ಎರಡು ತಂಡ, ಅದರಲ್ಲಿ ಯಾವ ತಂಡ ಜಾಸ್ತಿ ಅಂಕ ಪಡ್ಕೊಂಡಿರುತ್ತೋ ಅಥವಾ ಎರಡೂ ತಂಡಗಳು ಸಮಬಲವಾಗಿದ್ದಾಗ ಯಾವ ತಂಡದ ನೆಟ್ ರನ್ ರೇಟ್ ಚೆನ್ನಾಗಿರುತ್ತೋ ಆ ತಂಡ 7ನೇ ತಂಡವಾಗಿ ರೌಂಡ್ 7 ಅನ್ನ ಆಡೋದಕ್ಕೆ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ. ಇನ್ನು ರೌಂಡ್ 7 ಯಾವ ತರ ಇರುತ್ತೆ ಅಂದ್ರೆ ಆ 7 ತಂಡಗಳು ಎಲ್ಲಾ ಟೀಮ್ಗಳ ಮೇಲೆ ಒಂದೊಂದು ಮ್ಯಾಚ್ ಆಡ್ಬೇಕು. ಇಲ್ಲಿ ಯಾವ 4 ತಂಡಗಳು ಟಾಪ್ 4 ಅಲ್ಲಿ ಬರುತ್ತಲ್ವಾ ಆ ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೆಮಿಫೈನಲ್ ಅಲ್ಲಿ ಗೆದ್ದಂತ 2 ತಂಡಗಳು ಫೈನಲ್ಗೆ ಎಂಟ್ರಿ ಕೊಡುತ್ತೆ. ಫೈನಲ್ ಅಲ್ಲಿ ಗೆದ್ದೋರು ಚಾಂಪಿಯನ್ ಆಗ್ತಾರೆ. ಈ ಒಂದು ಫಾರ್ಮೆಟ್ ಅಲ್ಲಿ ಕ್ರಿಕೆಟ್ ಪ್ರಿಯರಿಗೆ ಒಂದು ಬೆನಿಫಿಟ್ ಏನಂದ್ರೆ, ಈಗ ಕ್ರಿಕೆಟ್ ಅಲ್ಲಿ ಬದ್ಧ ವೈರಿಗಳು ಅಂತ ಕೆಲವೊಂದು ಟೀಮ್ಗಳು ಇರುತ್ತಲ್ವಾ. ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ, ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಲ್ವಾ. ಸೊ ಇವುಗಳದ್ದು ಬೆಸ್ಟ್ ಅಂದ್ರೆ ನಿಮಗೆ 3 ಮ್ಯಾಚ್ ನೋಡ್ಬೋದು. ವರ್ಸ್ಟ್ ಕೇಸ್ ಅಂದ್ರೆ ಒಂದು ನೋಡದೇ ಇರ್ಬೋದು. ಯಾಕಂದ್ರೆ ಗ್ರೂಪ್ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಗ್ರೂಪ್ ಅಲ್ಲಿ ಇತ್ತು, ಆಮೇಲೆ ರೌಂಡ್ 7ಗೆ ಅದು ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ. ಸೊ ನನಗನ್ಸಿದ್ದೇನೆಂದ್ರೆ ಗ್ರೂಪ್ ಸ್ಟೇಜ್ಗಿಂತ ರೌಂಡ್ 7 ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ನಿಮಗೆ ಈ ಒಂದು ಫಾರ್ಮೆಟ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.